ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಟಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ. ಬೀದರ್ ನಗರ ಐತಿಹಾಸಿಕ ಮತ್ತು ಪೌರಾಣಿಕವಾಗಿರ್ತಕ್ಕಂತಹ ವಿಶಿಷ್ಟವಾದಂತಹ ಜಿಲ್ಲೆ ಬೀದರ್. ಕರ್ನಾಟಕದ ಕಿರೀಟವು ಹೌದು. ಬೀದರ್ ನಗರದ ಪೂರ್ವ ದಿಕ್ಕಿನಲ್ಲಿ ನರಸಿಂಹಜನ ದೇವಸ್ಥಾನ, ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತಹ ಪುಣ್ಯಕ್ಷೇತ್ರ ಪಾಪನಾಸಲಿಂಗ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪೌರಾಣಿಕ ಕಥೆಯಲ್ಲಿ ಹೇಳಿರುವಂತೆ ರಾವಣರ ಯುದ್ಧದಲ್ಲಿ ವಿಜಯಶಾಲಿ ಆದಂತಹ ಶ್ರೀರಾಮಚಂದ್ರನು ಸಹೋದರ ಲಕ್ಷ್ಮಣರ ಜೊತೆ ಧರ್ಮಪತ್ನಿ ಸೀತೆಯ ಜೊತೆ ಬರುವಾಗ ಯುದ್ಧದಲ್ಲಿ ಮಾಡಿರ್ತಕ್ಕಂಥ ಪಾಪವನ್ನು ತೊಳೆದುಕೊಳ್ಳಲು ಸುಕ್ಷೇತ್ರವಾದಂತಹ ಬೀದರ್ ನಗರದ ಪಶ್ಚಿಮದಲ್ಲಿರತಕ್ಕಂತಹ ಇಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿ ಅದಕ್ಕೆ ಪಾಪನಾಸ ಲಿಂಗವನ್ನು ಹೆಸರಿಟ್ಟು ಪೂಜೆಯನ್ನು ಮಾಡಿ ಮುಂದೆ ಸಾಕತಕ್ಕಂತಹ ಐತಿಹಾಸಿಕ ಕಥೆಯೆಂದು ಬರುತ್ತದೆ. ಇಂತಹ ಪಾಪನಾಸಲಿಂಗ ದೇವಸ್ಥಾನಕ್ಕೆ ಇಂದು ಸೋಮವಾರ ಶಿವನವಾರ ಈ ಪಾಪನಾಸಲಿಂಗ ದೇವಸ್ಥಾನಕ್ಕೆ ಬೀದರ್ನ PLD ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸತಕ್ಕಂತಹ ನಮ್ಮವರಿ ನೀಲಕಂಠ ಪಾಟೀಲ್ ಮಯೂರ್ ಅವರು ಇವತ್ತು ತಮ್ಮ ಬಂಧು ಮಿತ್ರರೊಂದಿಗೆ ತೆರಳಿ ಶ್ರೀ ಕ್ಷೇತ್ರ ಪಾಪನಾಸಲಿಂಗ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಅರ್ಚನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದರು. ಬನ್ನಿ ನೋಡೋಣ ಪಾಪನಾಸಲಿಂಗ ದೇವಸ್ಥಾನದ ಬೀದರ್ ಇತಿಹಾಸದ ಲಿಂಗ. भवसागर तरुणां हर ओम हर हर महादेव कर्पूर गौरम करुणावतारम संसार सारम भुजगेन्द्रहारम सदा वसंतम हृदयारविंदं भवद्भवानी सतन्नमामि कर्पूर नमः शिवाय ओम नमः शिवाय ओम नमस्ते अस्तु भगवान विश्वेश्वराय महादेवाय त्र्यंबकाय त्रिपुंडकाय कालाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमो नमः। गजानन भगवान की जय, कोटि पापनाशलिंग भगवान की जय। हर हर महादेव, हर हर महादेव।
आगे कब्जे में कर लिया गया अब्बा इसमें। ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.